ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆದ ನಂತರ ಇದ್ದಕ್ಕಿದ್ದಂಗೆ ಸಿಕ್ಕಾಬಟ್ಟೆಯಾಗಿ ಗೊಂದಲ ಸೃಷ್ಟಿಯಾಗಿದೆ. ರಾಜೀನಾಮೆ ಮೇಲೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ, ಎಲ್ಲೂ ಸುದ್ದಿನೇ ಇಲ್ಲ ಅವ್ರದ್ದು. ಮತ್ತೊಂದು ಕಡೆ ಇಬ್ಬರು ಕಾಂಗ್ರೆಸ್ ಹಿರಿಯ ಮುಖಂಡರುಗಳು ತಾವು ಫೋನಲ್ಲಿ ಮಾತಾಡ್ಕೊಂಡು ಎಷ್ಟು ಪೇಮೆಂಟ್ ಆಗಿದೆ, ಪೇಮೆಂಟ್ ಸೀಟ್ಗಳಾಗಿದೆ, ಮಂತ್ರಿ ಪಟ್ಟಕ್ಕೆ ಇಷ್ಟು ದುಡ್ಡು ಕೊಡಬೇಕು ಅಷ್ಟು ದುಡ್ಡು ಕೊಡಬೇಕು ಅಂತೆಲ್ಲ ಮಾತಾಡ್ಕೊಂಡಿದ್ದಾರೆ. ಇದೆಲ್ಲ ಇವತ್ತಿನ ವಿಶೇಷ. ನಾನು ಛಲ ಮಾಡಿ ಹೇಳಿ, ನೀವು ಜನಗಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದಾಗಿಂದನೂ ಕೂಡ ಒಂದಲ್ಲ ಒಂದು ಸಮಸ್ಯೆಗೆ ಸಿಗಸ್ಕೊಳ್ತದೇ ಇದ್ದಾರೆ. ಕಳೆದ ತಿಂಗಳು ಕಾವೇರಿ ವಿಚಾರಕ್ಕೋಸ್ಕರ ಭಾಳ ದೊಡ್ಡ ಸುದ್ದಿಯಲ್ಲಿದ್ದರು. ಕಾವೇರಿ ವಿಷಯನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಆದರೆ ಮಳೆರಾಯನ ಕೃಪೆಯಿಂದಾಗಿ ಡಿ.ಕೆ. ಶಿವಕುಮಾರ್ ಅವರು ಪಾರಾಗಿದ್ದಾರೆ. ತಮಿಳುನಾಡಿಗೆ ಎಷ್ಟು ನೀರು ಬಿಡಬೇಕಾಗಿತ್ತೋ ಅದರ ದುಪ್ಪಟ್ಟು ನೀರನ್ನ ಮಳೆ ನೀರು ಒಂದು ಡ್ಯಾಮಿಗೆ ತುಂಬಿಸಿ ಅವ್ರನ್ನ ಪಾರು ಮಾಡಿದೆ. ಅದು ಮುಗಿತಿದ್ದಂಗೆ ಸರ್ಕಾರ ರಚನೆಯಾಗಿ 2 ತಿಂಗಳಾದ ನಂತರದಲ್ಲಿ ಸಂಪುಟ ವಿಸ್ತರಣೆ ಮಾಡಕ್ಕೆ ಹೊರಟಿದ್ದಾರೆ. ಸಂಪುಟ ವಿಸ್ತರಣೆ ಕೂಡ ಮುಗಿತು. ಅದರಲ್ಲಿ ಸುಮಾರು ಜನ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡೋದು ಆಗಸ್ಟ್ 3ನೇ ತಾರೀಕು. ಅದಾದ ನಂತರದಲ್ಲಿ ರಾಜೀನಾಮೆ ಕೊಡೋದೇನು, ನಾ ಮುಂದು ತಾ ಮುಂದು ಅಂತೇಳಿ ರಾಜೀನಾಮೆ ಕೊಡೋದಕ್ಕೆ ಶುರು ಮಾಡಿಬಿಟ್ರು. ರಾಜೀನಾಮೆ ಕೊಡೋದಕ್ಕೆ ಶುರು ಮಾಡಿದ ಮೇಲೆ ಹೈಕಮಾಂಡಿಂದ ನೇರವಾದ ಒಂದು ಎಚ್ಚರಿಕೆ ಸಂದೇಶ ಬಂತು. ಯಾರೇ ರಾಜೀನಾಮೆ ಕೊಟ್ಟರು ಕೆಲವೇ ನಿಮಿಷದಲ್ಲಿ ತಡ ಮಾಡೋದನ್ನೇ ಸ್ವೀಕರಿಸ್ಬಿಡಿ, ಅವ್ರನ್ನ ಪಕ್ಷದಿಂದ ಆಚೆಗೆ ಹಾಕ್ಬಿಡಿ ಅಂತೇಳಿ. ರಾಜೀನಾಮೆ ಕೊಡೋದ್ರಿಂದ 3 ಕಾಸಿನ ಪ್ರಯೋಜನ ಆಗಲ್ಲ ಅಂತ ಯಾವಾಗ ಗೊತ್ತಾಯಿತೋ ಅದನ್ನು ಕೈ ಬಿಟ್ಬಿಟ್ಟು ಈಗ 30 ಜನ ಹಿರಿಯ ಶಾಸಕರುಗಳು ಮೀಟಿಂಗ್ ಮಾಡೋಕ್ಕೆ ಕೂತ್ಕೊಂಡಿದ್ದಾರೆ. ಅದರಲ್ಲಿ ಯಾರು ಟಿ.ಬಿ. ಜಯಚಂದ್ರ ಸೇರಿದಂತೆ ದಿನೇಶ್ ಗುಂಡೂರಾವ್, ಹ್ಯಾರಿಸು, ಈ ಥರದ ಭಾಳ ಘಟಾನುಘಟಿ ರಾಜಕಾರಣಿಗಳು ಮೀಟಿಂಗ್ ಸೇರಿ ಮುಂದೇನು ಮಾಡಬೇಕು, ರಾಜೀನಾಮೆ ಕೊಡೋದು ಬೇಡ, ಅದು ಬೇರೆ ಯಾವ ರೀತಿ ಒತ್ತಡ ಹಾಕಬೇಕು ಅಂತೇಳಿ ಮಾತಾಡ್ತಾ ಇದ್ದಾರೆ. ಅದು ಹಿಂದ್ಗಡೆ ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ವಿಜಯನಗರದ ಶಾಸಕರಾದಂಥ ಎಂ ಕೃಷ್ಣಪ್ಪನ ಮನೆಗೆ ಹೋಗ್ಬಿಟ್ಟು ರಾಜ್ಯ ಪಂಚಾಯತಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸುಮಾರು ಜನಕ್ಕೆ ಫೋನ್ ಮಾಡಿ ಸಮಾಧಾನ ಮಾಡ್ಕೊಳ್ರಪ್ಪ, ಮುಂದೆ ಅವಕಾಶ ಮಾಡೋಣ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. 2 ತಿಂಗಳು 3 ತಿಂಗಳಾಗಿ ಹೊಸ ಮುಖ್ಯಮಂತ್ರಿ ಆದ ನಂತರ ಸಂಪುಟ ರಚನೆ ಮಾಡೋದಕ್ಕೆ ಇಷ್ಟು ಕಸರತ್ತು ನಡೆಸ್ತಾರೆ ಅಂತಂದರೆ ಮುಂದೆ ಇನ್ಯಾವ ರೀತಿಯ ಸರ್ಕಾರ ನಡೆಸ್ತಾರೆ, ಇವ್ರನ್ನ ಕೇಳೋದು ಯಾರೂ ಇಲ್ವಾ ಅನ್ನೋ ಪ್ರಶ್ನೆ ಜನಗಳಲ್ಲಿ ಕಾಡ್ತಾ ಇದೆ. ಯಾಕೆ ಅಂತಂದರೆ ಯಾವ ಖಾತೆ ಕೊಟ್ಟರು ನಿರ್ವಹಣೆ ಮಾಡ್ತಕ್ಕಂಥದ್ದು ಆಯಾ ಸರ್ಕಾರದ ಬದ್ಧತೆ, ಆಯಾ ರಾಜಕಾರಣಿಗಳ ಜವಾಬ್ದಾರಿ. ಅದನ್ನು ಬಿಟ್ಬಿಟ್ಟು ನನಗೆ ಇಂಥದೇ ಖಾತೆ ಬೇಕು, ನಾನು ಮಿನಿಸ್ಟ್ರೇ ಮಾಡಬೇಕು, ಇಲ್ಲಾಂದ್ರೆ ಪಕ್ಷ ಕೆಡುತ್ತೀವಿ ಅಂತೆಲ್ಲ ಮಾತಾಡೋದಿದೆಯಲ್ಲ, ಇದು ಕಾಂಗ್ರೆಸ್ ಪಕ್ಷ ಎಷ್ಟು ದುರ್ಬಲವಾಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಅದರಲ್ಲೂ ಕೂಡ ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ಅಗ್ನಿ ಪರೀಕ್ಷೆ. ನೀವು ಯಾರನ್ನಾದ್ರೂ ನೀವು ಮಾಡ್ಕೊಳ್ಳಿ, ಆದರೆ ಸರ್ಕಾರವನ್ನು ನಡೆಸ್ಕೊಂಡು ಹೋಗಿ ಅಂತಕ್ಕಂಥ ಹೇಳುವ ಮಾತನ್ನು ಮುಂದೆ ಇಟ್ಟು ಚರ್ಚೆ ಮಾಡಬೇಕಾಗಿದೆ. ಅದು ಆ ಚರ್ಚೆ ನಡೆಸೋದ್ರ ಬದಲು ಯಾರಿಗೆ ಮಂತ್ರಿ ಖಾತೆ ಸಿಗುತ್ತೆ, ಯಾರಿಗೆ ಸಿಗಲ್ಲ ಅಂತ ಜನ ಮಾತಾಡ್ಕೊಳ್ಳೋದಂಗಾಗಿದೆ. ಈಗ ಎರಡನೇದಾಗಿ ಭಾಳ ಮುಖ್ಯವಾಗಿ ಗಮನ ಸೆಳೀತಾ ಇರೋದೇನು ಅಂತಂದರೆ ಸಿದ್ದರಾಮಯ್ಯನವರು ಎಲ್ಲೂ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಅಹಿಂದ ಅನ್ನೋ ಕಾನ್ಸೆಪ್ಟ್ನ ಕೊಟ್ಟಂಥವ್ರು. ಅವರಿಂದ ಈಗಲೂ ಕೂಡ 60-70 ಜನ ಶಾಸಕರುಗಳಿದ್ದಾರೆ. ಆ ಶಾಸಕರುಗಳಲ್ಲಿ ಎಷ್ಟು ಜನಕ್ಕೆ ಮಂತ್ರಿಗಿರಿ ಸಿಕ್ತು ಬಿಡ್ತು ಅನ್ನೋದ್ರ ಬಗ್ಗೆ ಆಗಿರಲಿ ಅಥವಾ ಈಗ ಗೊಂದಲದ ಬಗ್ಗೆ ಆಗಿರಲಿ, ಸಿದ್ದರಾಮಯ್ಯನವರು ಎಲ್ಲೂ ಒಂದೇ ಒಂದು ಹೇಳಿಕೆ ಕೂಡ ಕೊಟ್ಟಿಲ್ಲ. ಹಂಗಾದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಇತರೆ ವಿಚಾರಗಳಿಂದ ಆಚೆ ಕಡೆ ಉಳಿದ್ಬಿಟ್ಟಿಯಾರ ಅಥವಾ ಅವ್ರನ್ನ ಒತ್ತಾಯಪೂರ್ವಕವಾಗಿ ಒತ್ತಡದಿಂದ ಕೆಳಗಿಳಿಸಿ ಅವರಿಗೆ ಮುನಿಸ್ಕೊಂಡಿಯಾರ, ಈ ರೀತಿಯ ವಿಷಯಗಳು ಮುನ್ನೆಲೆಗೆ ಬರ್ತಾ ಇದೆ. ಅಥವಾ ಇನ್ನೊಂದು ಏನು ಅಂತಂದರೆ ತನ್ನ ಮಗ ಯತೀಂದ್ರ ಅವ್ರನ್ನ ಮಾತ್ರ ಮಿನಿಸ್ಟರ್ ಮಾಡಿಬಿಟ್ರೆ ಸಾಕು, ಇನ್ನು ನನಗೆ ಏನೂ ಬೇಕಾಗಿಲ್ಲ ಅಂತೇಳಿ ಷರತ್ತುಬದ್ಧವಾಗಿ ಆಚೆ ಕಡೆ ಉಳಿದ್ಬಿಟ್ರೆ. ಆಗ ನೋಡಿದ್ರೆ ಸಿದ್ದರಾಮಯ್ಯವರು ಹಾಗೆ ಸುಮ್ಮನೆ ಕೂರಂಥ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ. ಅವ್ರ ಸ್ಟ್ರಾಟಜಿನೇ ಬೇರೆ ಏನೋ ಇರುತ್ತೆ. ಅವಾಗ ಯಾವಾಗ ಎಂಟ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಒಂದು ಹೊಸ ಸ್ಟ್ರಾಟಜಿ ಮಾಡ್ಕೊಂಡಿರ್ತಾರೆ ಅನ್ನೋ ಗೊತ್ತಿಲ್ಲ. ಯಾವಾಗ ಡಿ.ಕೆ. ಶಿವಕುಮಾರ್ ನನ್ನ ಕೆಲ ಆಗಲ್ಲಪ್ಪ ಇದು ಅಂತೇಳಿ ಕೈ ಚೆಲ್ಲಿ ಕೂರ್ತಾರೋ ಅವಾಗಿನ ನಾವು ಎಂಟ್ರಿ ಆಗಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡು ಕೂತಿದ್ದಾರೆ ಗೊತ್ತಿಲ್ಲ. ನೀವ್ಯಾರು ಆ್ಯಕ್ಟಿವ್ ಆಗಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯರಿಗೆ ರಾಹುಲ್ ಗಾಂಧಿ ಆಗಿರಲಿ, ಸೋನಿಯಾ ಗಾಂಧಿ ಆಗಿರಲಿ, ಮಲ್ಲಿಕಾರ್ಜುನ್ ಖರ್ಗೆ ಆಗಿರಲಿ ಯಾರು ಕೂಡ ಸೂಚನೆ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ. ಎಲ್ಲದನ್ನು ಕೂಡ ಸುರ್ಜೇವಾಲಾ ಅಂದರೆ ಡೆಲ್ಲಿಯ ಹೈಕಮಾಂಡ್ನವ್ರು ಬಂದು ಇಲ್ಲಿ ತೀರ್ಮಾನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರಿಗೆ ಬಿಟ್ಟು. ಇದು ಭಾಳ ಮುಖ್ಯವಾದ ವಿಚಾರ. ಸಿದ್ದರಾಮಯ್ಯವ್ರು ಏನು ತೀರ್ಮಾನ ತಗೊಂತಾರೆ, ಸಿದ್ದರಾಮಯ್ಯವ್ರನ್ನ ಸೈಲೆನ್ಸು ಈ ರಾಜಕಾರಣದಲ್ಲಿ ಈ ಹೊತ್ತಲ್ಲಿ ಏನು ಹೇಳ್ತಾ ಇದೆ ಅನ್ನೋದನ್ನು ರಾಜಕಾರಣ ಮಾಡ್ತಾರೆ ಅಂತ ಎಲ್ಲರೂ ಗಮನಿಸ್ತಾ ಇದ್ದಾರೆ. ಈ ಗೊಂದಲಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಹಿರಿಯ ರಾಜಕಾರಣಿಗಳಾದಂಥ ಸಿದ್ದರಾಮಯ್ಯರು ಕೂಡ ಕಾರಣ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಮೂರನೇದು ಭಾಳ ಗಂಭೀರವಾದ ವಿಚಾರ. ಕಾಂಗ್ರೆಸ್ನ ಇಬ್ಬರು ಹಿರಿಯ ನಾಯಕರುಗಳು ಫೋನಲ್ಲಿ ಮಾತಾಡ್ಕೊಂಡಿದ್ದಾರೆ. 75% ಕೊಟ್ಟಿದ್ದೀವಿ, 80% ಕೊಟ್ಟಿದ್ದೀವಿ, ಪೇಮೆಂಟ್ ಆಗಿದೆ, ಹಂಗೆ ಆಗಿದೆ. ಪೇಮೆಂಟ್ ಆಗಿದೆ ಮಂತ್ರಿ ಸ್ಥಾನಕ್ಕೆ ಅನ್ನುವ ಮಾತಿದೆಯಲ್ಲ, ಇದು ಇಷ್ಟೇ ಸಾಕು ಇಡೀ ನಾಡನ್ನ ಬೆಚ್ಚಿ ಬೀಳ್ಸೋದಕ್ಕೆ. ಆದರೆ ಇಲ್ಲಿ ಯಾವುದು ಬೆಚ್ಚಿ ಬಿದ್ದಂಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ಅಲ್ಲಲ್ಲ ಕಲ್ಲಾಯಿತು, ಇಲ್ಲಿ ಅಲ್ಲಾಡಾಯಿತು, ಇಲ್ಲಿ ಬಿದ್ದೋಯ್ತು ಅನ್ನೋ ಥರದಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ. ಬಿಟ್ಟರೆ ಯಾವ ದೊಡ್ಡ ಸಂಚಲನ ಆಗಿರಲಿ ಏನೂ ಕೂಡ ಆಗ್ತಾಯಿಲ್ಲ. ಅಷ್ಟು ಜಡ್ಗಿಟ್ಟೋಗಿದೆ ಸಮಾಜ. BJP ಛಲವಾದಿ ನಾರಾಯಣಸ್ವಾಮಿ ಅವರು ಆ ಆಡಿಯೋ ರಿಲೀಸ್ ಮಾಡಿಬಿಟ್ಟು ಮಾತಾಡಿದ್ದಾರೆ. ಇದು ಭಾಳ ಗಂಭೀರವಾದ ವಿಚಾರ ಅಂತೇಳಿ. ಆದರೆ ದನಿ ಸಾಕಾಗ್ತಾ ಇಲ್ಲ. BJPಯವರು ಭಾಳ ಗಟ್ಟಿಯಾಗಿ ಮಾತಾಡ್ತಕ್ಕಂಥ ಅವಶ್ಯಕತೆ ಜರೂರತ್ ಈಗಿದೆ. ಯಾಕೆ ಅಂತಂದರೆ ಅದು BJP ಕಾರಣಕ್ಕೆ ಅನ್ನೋದಲ್ಲ, ಪಕ್ಷ ರಾಜಕಾರಣಕ್ಕೆ ಅನ್ನೋದಲ್ಲ, ಇದು ನೈತಿಕತೆಯ ವಿಚಾರ. ನೀವು ಮಂತ್ರಿ ಪಟ್ಟವನ್ನು, ಮಂತ್ರಿಗಿರಿಯನ್ನು ಕೋಟಿ ದುಡ್ಡಲ್ಲಿ ಇಟ್ಕೊಂಡು ನೀವು ಪೇಮೆಂಟ್ ಮಾಡ್ತೀರಾ, ಒಂದು ಖಾತೆ ನಾವು ವಹಿಸ್ಕೊಡ್ತೀರಾ ಅಂತಂದರೆ ಅದು ಜನಗಳ ತೆರಿಗೆ ದುಡ್ಡು, ಜನಗಳಿಂದ ಆಗಬೇಕಾಗಿರೋದು. ಇದು ಎಲ್ಲಿಗೆ ಹೋಗಿದೆ ಅಂತಂದರೆ ಈ ಥರ ಮಾತಾಡೋದೇ ಇವಾಗ ಅಪರಾಧ ಅನ್ನಂಗೆ ಆಗೋಗಿದೆ.
ಎಲ್ಲರಿಗೂ ಗೊತ್ತಿದೆ ಇದು ಮಿನಿಸ್ಟರ್ಶಿಪ್ ಸಿಗಬೇಕು ಅನ್ನೋಂಗಿದ್ರೆ ಇವರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಕೊಡಲೇಬೇಕು ಹೈಕಮಾಂಡಿಗೆ ಅಂತೇಳಿ. ಅದಕ್ಕೆ ಸರಿಯಾದ ಸಾಕ್ಷ್ಯಾಧಾರಗಳು ಸಿಗದೆ ಅಪರೂಪ ಅಂಥದ್ರಲ್ಲಿ ಈಗ ಯಾವುದೋ ಒಂದು ಆಡಿಯೋ ವೈರಲ್ ಆಗಿದೆ, ಅದ್ರ ಮುಖಾಂತರ ಬೇರೆಡ್ಬಿಟ್ಟು ಎಲ್ಲರೊಂದು ಕಡೆ ಕೇಸ್ ಹಾಕಿ ತನಿಖೆ ಮಾಡಿದ್ದು ಭಾಳ ದೊಡ್ಡ ಹಂತಕ್ಕೆ ತಗೊಂಡೋಗಿ ಇದನ್ನು ಒಂದು ಗತಿ ಕಾಣಿಸ್ಲಿಲ್ಲ ಅಂತಂದರೆ ಈ ರಾಜ್ಯದ ರಾಜಕಾರಣಕ್ಕೆ ಮೂರ್ಖಾಸಿನ ಬೆಲೆ ಇಲ್ದಂಗೆ ಆಗುತ್ತೆ. ಈ ಕಾಂಗ್ರೆಸ್ ನಾಯಕರುಗಳಿರಲ್ಲ ಭಾಳ ಪ್ರಗತಿಪರರು ಅಂತ ತಿಳ್ಕೊಂತಾರೆ, ಸಮಾಜವಾದಿಗಳು ಅಂತ ತಿಳ್ಕೊಂತಾರೆ, ಇನ್ನು ಏನೇನು ಹೇಳ್ಕೊಂತಾರೆ. ಆದರೆ ಜಾತ್ಯತೀತರು ಅಂತ ತಿಳ್ಕೊಂತಾರೆ, ನೀತಿಗಳು ಪಾಠ ಮಾಡ್ತಾರೆ. ಆದರೆ ನೀತಿ ಪಾಠ ಮಾಡೋಂಥದ್ದು ಕೈಯಲ್ಲಿ ಬಾಯಿ ಕಚ್ಚೆ ಏನಾದ್ರು ಸರಿ ಇದೆಯಾ ಅಂತ ನೋಡಿದ್ರೆ ಯಾವುದೂ ಸರಿ ಇಲ್ಲ. ಇದೊಂದು ಉದಾಹರಣೆ ಸಾಕು. ಪೇಮೆಂಟ್ ಗಿರಾಕಿಗಳಿದಾವಲ್ಲ, ಈ ಪೇಮೆಂಟ್ ಮಾಡ್ಕೊಂಡು ಮಿನಿಸ್ಟರ್ ಆಗ್ತಾರೆ ಅನ್ನೋದಿದೆಯಾ ಆರೋಪ ಇದಿಲ್ಲ. ಆರೋಪದಿಂದ ಆಚೆ ಕಡೆ ಬರಬೇಕು ಅನ್ನೋಂಗಿದ್ರೆ ಅದಕ್ಕೆ BJP ಛಲವಾದಿ ನಾರಾಯಣಸ್ವಾಮಿ ಅವರೇ ಬರಬೇಕಾಗಿಲ್ಲ, ಇವರೇ ಖುದ್ದು ನಮ್ಮನ್ನು ತನಿಖೆ ಮಾಡಿ ಅಂತ ಹೇಳಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವರು ಬಾರ್ಡಿ ಅಂತ ಹೇಳಿರೋದೇ ಹೊರತು ಅದನ್ನು ಮಾಡಲ್ಲ ಅಂತ ಹೇಳಿ ಗೊತ್ತಿದೆ. ಇದು ಜನಗಳ ಕೈ ಕಟ್ಕೋಬೇಕಾದಂಥ ವಿಚಾರ. ಇದು ಅದನ್ನು ಲೀಡ್ ಮಾಡಬೇಕಾದ್ರೆ ವಿರೋಧ ಪಕ್ಷದ ಕೆಲಸ. BJP ಸರ್ಕಾರ ಈ ಪೇಮೆಂಟ್ ವಿಚಾರ ಇದೆಯಲ್ಲ, ಮಂತ್ರಿ ಸ್ಥಾನವನ್ನು ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಅಂತೇಳಿ ಅದನ್ನು ಭಾಳ ಗಂಭೀರವಾಗಿ ತಗೊಬೇಕು. ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಬೇಕು, ಅದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು, ಒಂದಷ್ಟು ಜನ ಮನೆಗಟ್ಟಬೇಕು. ಇಲ್ಲ ಅಂತಂದರೆ ಈ ದುಡ್ಡು ಕೊಟ್ಟು ರಾಜಕಾರಣಿಗಳಾಗೋದು, ದುಡ್ಡು ಕೊಟ್ಟು ಮಂತ್ರಿಗಳಾಗೋದು, ಮಿನಿಸ್ಟರ್ಗಳಾಗೋದು, ಚೀಫ್ ಮಿನಿಸ್ಟರ್ ಆಗೋದು, ಇನ್ನು ಏನೇನು ಆಗೋದಿದೆಯಲ್ಲ, ಇದರಿಂದ ಈ ರಾಜ್ಯಕ್ಕೆ ಭಾಳ ದೊಡ್ಡ ಪೆಟ್ಟು ಬೀಳುತ್ತೆ. ಅಲ್ಲಿಂದ ಶುರುವಾಗಿದ್ದು ವಿಧಾನಸೌಧಕ್ಕೆ ನೀವು ಹೋಗೋದಕ್ಕೆ ದುಡ್ಡು ಕೊಟ್ಟು ಹೋಗ್ತೀರಾ ಅಂತಂದರೆ ಅಲ್ಲಿ ಕೂತ್ಕೊಂಡ ಮನುಷ್ಯ ಇಲ್ಲಿ ಇರ್ತಕ್ಕಂತಹ ತಾಲೂಕು ಆಫೀಸಲ್ಲಾಗಿರ್ಬೋದು, ತೋಟಗಾರಿಕೆ ಇಲಾಖೆಲಾಗಿರ್ಬೋದು, RTO ಆಫೀಸಲ್ಲಾಗಿರ್ಬೋದು, ಅಬಕಾರಿ ಇಲಾಖೆಲಾಗಿರ್ಬೋದು, ದುಡ್ಡು ತಗೊಂಡಲ್ಲಿ ಏನು ಕೆಲಸ ಮಾಡ್ತಾನೆ ಅವನು. ಇದು ಭಾಳ ದೊಡ್ಡ ಗಂಭೀರವಾದ ಆರೋಪ ಅಲ್ವಾ? ಆದರೆ ಈ ಆರೋಪವನ್ನು ಭಾಳ ಲಘುವಾಗಿ ತಗೊಂಡಂಗೆ ಕಾಣಿಸುತ್ತೆ. ಭಾಳ ಬೇಗ ಗಂಭೀರವಾಗಿ ವಿಚಾರ ತಗೋಬೇಕಾಗತ್ತೆ, ಕೆಲವೇ ದಿವಸಗಳಲ್ಲಿ ತಗೋಬೇಕಾಗತ್ತೆ. ಏಕೆಂತಂದರೆ ಕೆಲವ್ರನ್ನ ಈಗ ಅವ್ರ ಭಿನ್ನಮತ ಸ್ಫೋಟ ಆಗಿದೆಯಲ್ಲ, ಭಿನ್ನಮತ ಸ್ಫೋಟ ಆದಂಥವ್ರನ್ನ ಸಮಾಧಾನ ಮಾಡಿದ ತಕ್ಷಣವೇ ಈ ವಿಚಾರ ಎಲ್ಲವೂ ಕೂಡ ಸೈಲೆಂಟ್ ಆಗೋಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡೋದಂಗೆ ಇದೊಂದು ಭಾಳ ಗಂಭೀರವಾದ ವಿಚಾರ ಅಂತೇಳಿ ತನಿಖೆಗೆ ಒಳಪಡಿಸಿ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸ್ತಕ್ಕಂತಹ ಜವಾಬ್ದಾರಿ ಈ ಎಲ್ಲರಿಗಿಂತ ಮುಖ್ಯವಾಗಿ BJP ಅವ್ರ ಮೇಲಿದೆ. ಸುಮ್ಮನೆ ಒಂದು ಆಡಿಯೋ ವೈರಲ್ ಮಾಡಿಬಿಟ್ಟು ಸುಮ್ಮನೆ ಕೊಡೋದಲ್ಲ. ಆದರೂ ಕೂಡ DK ಶಿವಕುಮಾರ್ ಅವರದ್ದು ಅದೃಷ್ಟ ಒಂದಷ್ಟು ನೆಟ್ಟಿಗೆದಂಗೆ ಕಾಣುತ್ತೆ. ಯಾಕೆಂದರೆ ಈ ಕಡೆಗೆ ಸರಿಯಾದ ವಿರೋಧ ಪಕ್ಷವೂ ಇಲ್ಲ, ಗಟ್ಟಿಯಾಗಿ ದನಿಯಲ್ಲಿ ಮಾತಾಡತಕ್ಕಂತಹ ಜನಗಳ ವಿಶ್ವಾಸ ಗಳಿಸ್ತಕ್ಕಂಥ ವಿರೋಧ ಪಕ್ಷ ಇಲ್ಲ, ಅಲ್ಲಿ ನಾಯಕರುಗಳು ಕೂಡ ಇಲ್ಲ. ಇನ್ನೊಂದು ಕಡೆ ಸಮಸ್ಯೆಗಳಿಂದ ಪಾರಾಗೋದಕ್ಕೆ ಅವಕಾಶಗಳು ಅಂತಂದರೆ ಪ್ರಕೃತಿನೇ ಅದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ, ಯಾವ ಸಮಸ್ಯೆಗಳು ಸಿಗಾಕೊಳ್ಳೋದಂಗೆ. ಇನ್ನು ಮುಂದೆ ಇರತಕ್ಕಂಥ 2-3 ವರ್ಷಗಳು ಹೆಂಗೆ ಅವಧಿ ರಾಜಕಾರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಅಂಥ ದೊಡ್ಡ ಸವಾಲುಗಳೇನು ಕಾಣಿಸ್ತಾ ಇಲ್ಲ. ಆದರೆ ಈ ಕಾಂಗ್ರೆಸ್ ನಾಯಕರುಗಳಿದಾರಲ್ಲ, ಕಾಂಗ್ರೆಸ್ ನಾಯಕರುಗಳು ಈ ರಾಜ್ಯವನ್ನು ನಮ್ಮ ಜಹಗೀರು ಅನ್ನೋ ಥರದಲ್ಲಿ ನಡ್ಕೊತಾ ಇದ್ದಾರಲ್ಲ, ಅದನ್ನು ಎಡೆಮೇರಿ ಕಟ್ಟಬೇಕು. ಬಹುಶಃ ಇದು ಸಿದ್ದರಾಮಯ್ಯ ಕಾಲದಲ್ಲಿ ಸಾಧ್ಯ ಆಗ್ತಿರಲಿಲ್ಲ ಅನ್ಕೊಳುತ್ತೆ. ಆದರೆ DK ಶಿವಕುಮಾರ್ ಅವ್ರ ಕಾಲದಲ್ಲಿ ಎಲ್ಲರೂ ಯಾವ ರೀತಿ ನಡ್ಕೊತಾ ಇದ್ದಾರೆ ಅಂತಂದರೆ, ಈ ರಾಜ್ಯ ನನಗೆ ಸಾಮಂತ ದೊರೆಗಳಿರೋದು ನೋಡಿ, ಹಿಂದೆ ಎಲ್ಲರೂ ಆದ ತಕ್ಷಣ ಆ 20 ಹಳ್ಳಿ ನನಗೆ, ಈ 50 ಹಳ್ಳಿ ನನಗೆ, ಅದೊಂದು ನಗರ ನನಗೆ, ಈ ಪುರಸಭೆ ನನಗೆ, ಈ ಪಟ್ಟಣ ನನಗೆ ಅಂತೇಳಿ ಆ ರೀತಿ ಇವರು ಆ ಕೃಷ್ಣಪ್ಪ ನೋಡಿದ್ರೆ ನನಗೆ ವಿಜಯನಗರ ಬೇಕು, ನನಗೊಂದು ಖಾತೆ ಬೇಕು ಅಂತ. ಮೊದಲನೇ ಸರಿ ಸಂಪುಟ ವಿಸ್ತರಣೆ ಮಾಡೋದಾಗಲಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟು ಬರ್ತೀನಿ, ನಿಮ್ಗೆ ಸವಾಸನೆ ಬೇಕಾಗಿಲ್ಲ ಅಂತೇಳಿ 5 ಸರಿ 6 ಸರಿ ಮಿನಿಸ್ಟರ್ ಆದಂಥ ರಾಮಲಿಂಗಾರೆಡ್ಡಿ ಅವ್ರಿಗೂ ಕೂಡ ಈಗಲೂ ಮಂತ್ರಿ ಸ್ಥಾನ ಬೇಕು ಅಂತ ಕೂತ್ಕೊಂತಾರೆ. ಈಗ ಯಾವ ರೀತಿ ಆಗೋಗಿದೆ ಅಂತಂದರೆ ಹೈಕಮಾಂಡ್ ಏನು ಯೋಚನೆ ಮಾಡ್ತಾ ಇದೆ, ಈ ಸಾಮಾಜಿಕ ನ್ಯಾಯ ಆಮೇಲೆ ಯುವಕರಿಗೆ ಹೊಸ ಸಂಘಟನೆಗೆ ಒತ್ತು ಕೊಡಬೇಕು ಅನ್ನೋ ನಿಷ್ಠೆಯಲ್ಲಿ ಆ ನಿಟ್ಟಿನಲ್ಲಿ ಸಂಪುಟ ವಿಸ್ತರಣೆ ಮಾಡೋದಂಗೆ ಕಾಣುತ್ತೆ ಮೇಲ್ನೋಟಕ್ಕೆ. ಆದರೆ ಅದು ಕೂಡ ಸಂಪೂರ್ಣವಾಗಿ ಅಲ್ಲ ಅನ್ನೋದನ್ನು ಈ ಆಡಿಯೋ ವೈರಲ್ ಆಗಿರ್ತಕ್ಕಂಥ ವಿಚಾರ ನಮಗೆ ಕಾಣಿಸ್ತಾ ಇದೆ. ಇದೆಲ್ಲದರ ನಡುವೆ ನಾವು ಗಮನಿಸಬೇಕಾದೇನು ಅಂತಂದರೆ, ಭಾಳ ಮುಖ್ಯವಾಗಿ ಇದು ಕಾಂಗ್ರೆಸ್ ಪಕ್ಷದ ಜಾಗೀರಲ್ಲ ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯವನ್ನು ನೀವು ಘನತೆಯಿಂದ ನಡೆಸ್ಕೊಳ್ಳಿ. ಪೇಮೆಂಟು ಇನ್ನೂ ವಿಚಾರ ಇದೆಯಲ್ಲ, ಅದನ್ನು ಭಾಳ ಗಂಭೀರವಾಗಿ ತಗೊಳ್ಳಿ. ಆ ವಿಧಾನಸೌಧವನ್ನು ಆರೋಪ ಮುಕ್ತವನ್ನಾಗಿ ಮಾಡಿ. ಎರಡನೇದಾಗಿ ಸಿದ್ದರಾಮಯ್ಯನಂತಹ ಭಾಳ ಹಿರಿಯ ಮುತ್ಸದ್ದಿಗಳು ಇಂಥ ಸಮಯದಲ್ಲಿ ಸೈಲೆಂಟಾಗಿ ಕೊಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಕೂಡ ಸರಿಯಲ್ಲ. ಮೂರನೇದಾಗಿ BJPಯ ಛಲವಾದಿ ನಾರಾಯಣಸ್ವಾಮಿ ಅವರು ಆಡಿಯೋ ವೈರಲ್ ಮಾಡೋದು ಅಷ್ಟೇ ಅಲ್ಲ, ಮುಂದಕ್ಕೆ ತಗೊಂಡೋಗಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು, ಅದನ್ನು ನಿರೂಪಗೊಳಿಸ್ಬೇಕು, ಅದನ್ನು ನಿರೂಪಿಸ್ಬೇಕು ಅವರು. ಇಲ್ಲ ಅಂತಂದರೆ BJP ಪಕ್ಷಕ್ಕೆ 3 ಕಾಸಿನ ಬೆಲೆ ಇಲ್ಲದಂಗೆ ಆಗುತ್ತೆ. ಇವೆಲ್ಲದರ ನಡುವೆ DK ಶಿವಕುಮಾರ್ ಸರ್ಕಾರ ಇದನ್ನು ನಡ್ಕೊಂಡು ಮುಂದೆ ಹೋಗುತ್ತಾ, ಅಭಿವೃದ್ಧಿ ಮಾಡುತ್ತಾ, ಏನಾಗುತ್ತೆ ಅದನ್ನು ಮುಂದೆ ಕಾದು ನೋಡೋಣಂತೆ. ಧನ್ಯವಾದಗಳು. ಜನಗಿರಿ ಇದು ನಿಮ್ಮ ದನಿ.